ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಯಾಂಡ್ ಎಂಟರ್ಟೈನ್ಮೆಂಟ್. ಫ್ರೆಂಡ್ಸ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಮೃತಧಾರೆ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ಭೂಮಿಕಾ ಅವರು ಗೌತಮ್ ಅವರೇ, ನೀವು ಗೊರ್ಕೆ ಹೊಡೆಯೋ ಸೌಂಡ್ನ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಕೊಡ್ತೀರಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಏನ್ರಿ, ನಾನು ಡೀಪ್ ಸ್ಲೀಪರ್ ಇದ್ದಾಗ ಗೊರ್ಕೆ ಹೊಡಿತೀನಿ, ಅದನ್ನು ಹೇಗ್ರಿ ರೆಕಾರ್ಡ್ ಮಾಡಿ ನಿಮಗೆ ಕಳ್ಸೋಕ್ಕಾಗುತ್ತೆ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು, ಹೌದಲ್ವಾ, ಹೋಗ್ಲಿ ಬಿಡಿ, ರಿಕ್ವೆಸ್ಟ್ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಭೂಮಿಕಾ ಅವರೇ, ಒಂದು ಕೆಲಸ ಮಾಡಿ, ಆನ್ಲೈನಲ್ಲಿ ಸಿಂಹಗರ್ಜನೆ ಸೌಂಡ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಂದ್ಸರಿ ಕೇಳಿ. ಯಾಕೆ ಅಂತಂದರೆ ನಾನು ಗೊರ್ಕೆ ಹೊಡೆಯೋ ಸೌಂಡು ಆ್ಯಸ್ ಇಟ್ ಈಸ್ ಸಿಂಹಗರ್ಜನೆ ಹೇಗಿರುತ್ತೋ ಹಾಗೆ ಇರುತ್ತೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು, ಅಲ್ಲ ಗೌತಮ್ ಅವರೇ, ಇದು ಯಾಕೋ ನಿಮಗೆ ಸ್ವಲ್ಪ ಓವರ್ ಅಂತ ಅನ್ನಿಸ್ತಿಲ್ವಾ? ನಿಮ್ಮ ಗೊರ್ಕೆ ಶಬ್ದ ಬರೀ ಸಿಂಹಗರ್ಜನೆ ಅಷ್ಟೇ ಅಲ್ಲ, ಸಿಂಹ, ಹುಲಿ, ಕತ್ತೆ ಕಿರುಬ, ಹಸು, ಟ್ರ್ಯಾಕ್ಟರು, ಲಾರಿ, ಫ್ಲೈಟು ಮತ್ತು ರೈಲ್ವೆ ಇಂಜಿನು, ಇಷ್ಟು ಸೌಂಡ್ಗಳನ್ನ ಒಟ್ಟಿಗೆ ಸೇರಿಸಿ ಮಿಕ್ಸಿಲಿ ಹಾಕಿ ರುಬ್ಬಿದ್ರೆ ಬರುತ್ತೆ ಗೊತ್ತಾ ಸೌಂಡು, ಹಾಗಿರುತ್ತೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು, ಏನ್ರಿ ಹೇಳ್ತಿದ್ದೀರಾ, ಅಂದರೆ ಇಷ್ಟು ಸೌಂಡ್ಗಳನ್ನ ಸೇರಿಸಿ ರುಬ್ಬಿದ್ರೆ ನನ್ನ ಗೊರ್ಕೆ ಸೌಂಡಾ? ಇದು ಯಾಕೋ ನಿಮ್ಮದು ಸ್ವಲ್ಪ ಜಾಸ್ತಿ ಆಯಿತು, ಬನ್ನಿರಿ ನಿಮ್ಮನ್ನು ನೋಡ್ಕೊತೀನಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವ್ರು, ಏನು ನೋಡ್ಕೊತೀರಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಏನಿಲ್ಲ ನಾಟಿ ಟೀಚರ್, ಬನ್ನಿ ಬನ್ನಿ ನಿಮಗಿದೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ನಗ್ನಗ್ತಾನೆ, ಸರಿ ಗೌತಮ್ ಅವರೇ, ಗುಡ್ ನೈಟ್, ಲವ್ ಯು ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಗುಡ್ ನೈಟ್ ಲವ್ ಯು ಅಂತ ಹೇಳಿ ಕಾಲ್ ಕಟ್ ಮಾಡಿ ಮಲಗ್ತಾರೆ. ಮತ್ತೆ ಬೆಳಗ್ಗೆ ಆದಮೇಲೆ ಗೌತಮ್ ಅವ್ರಿಗೆ ಎಚ್ಚರ ಆಗುತ್ತೆ. ಇದೇನಿದು, ಭೂಮಿಕಾ ಅವರು ಇಷ್ಟು ಬೇಗ ಎದ್ಬಿಟ್ರಾ, ಟೈಮ್ ಎಷ್ಟಾಯಿತು ಅಂತ ಹೇಳಿ ವಾಚಲ್ಲಿ ಟೈಮ್ನ ನೋಡ್ತಾರೆ. ಇದೇನಿದು ಇಷ್ಟೊಂದು ಲೇಟಾಗಿ ಹೋಗಿದೆ, ಭೂಮಿಕಾ ಅವರು ನನಗೆ ಇಷ್ಟೊತ್ತಿಗಾಗಲೇ ಕಾಫಿ ತಂದು ಕೊಡಬೇಕಿತ್ತಲ್ವಾ, ಭೂಮಿಕಾ ಭೂಮಿಕಾ ಅಂತ ಕೂಗ್ತಾರೆ. ಅದಾದಮೇಲೆ, ಅಯ್ಯೋ ದೇವ್ರೆ, ರಾತ್ರಿ ನಾನೇ ಅವರನ್ನ ಮನೆಯಿಂದ ಆಚೆ ಕಳಿಸಿದ್ದೀನಲ್ವಾ, ಇಷ್ಟು ಬೇಗ ಮರ್ತ್ಬಿಟ್ಟಿದ್ದೀನಿ. ಭೂಮಿಕಾ ಅವ್ರು ಹೇಳಿದ್ದು ನಿಜ, ನನಗೆ ಇವಾಗ ಮರ್ವು ಜಾಸ್ತಿ ಆಗ್ತಿದೆ. ಈ ಸೀಕ್ರೆಟ್ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮೇಂಟೈನ್ ಮಾಡಬೇಕು. ಮುಂದಿನ ಕಾರ್ಯಕ್ರಮ ಫ್ರೆಶ್ ಆಗಿ ಮೇಕಪ್ ಹಾಕ್ಕೊಂಡು ಡ್ರಾಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ವಾಶ್ರೂಮ್ಗೆ ಎದ್ದೋಗ್ತಾರೆ. ಮತ್ತು ಇಲ್ಲಿ ಸದಾಶಿವ ಅವರು, ಮಂದಾಕಿನಿ, ನಾನಿವಾಗ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಿದ್ದೀನಿ, ಮಧ್ಯಾಹ್ನ ಊಟ ಅಲ್ಲೇ ಮುಗಿಸ್ಕೊಂಬರ್ತೀನಿ, ಅರ್ಥ ಆಯ್ತಾ ಅಂತ ಹೇಳಿ ಸ್ವಲ್ಪ ಮುಂದೆ ಬರ್ತಾರೆ. ಜೀವ ಸೋಫಾ ಮೇಲೆ ಮಲಗಿರೋದನ್ನ ನೋಡ್ತಾರೆ. ಮಂದಾಕಿನಿ, ಇವನು ಯಾಕೆ ಇಲ್ಲಿ ಮಲಗಿದ್ದಾನೆ ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಏನೋ ಗೊತ್ತಿಲ್ಲ ರೀ, ರಾತ್ರಿಯಿಂದ ಇಲ್ಲೇ ಮಲಗಿದ್ದಾನೆ ಅಂತ ಹೇಳ್ತಾರೆ. ಆಗ ಸದಾಶಿವ ಅವರು, ಹೆಂಡತಿ ಜೊತೆ ಜಗಳ ಆಡಿ ಅವಳನ್ನ ತವ್ರ ಮನೆಗೆ ಕಳಿಸಿ ಇವನು ಇಲ್ಲಿ ಮಲಗಿದಾನ, ಮೊದಲು ಅವನನ್ನ ಎದ್ದೇಳಿಸೋ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಮಂದಾಕಿನಿ ಜೀವ ಅವ್ರನ್ನ ಎದ್ದೇಳಿಸ್ತಾರೆ. ಅಲ್ವೋ, ರೂಮಲ್ಲಿ ಮಲಗೋದು ಬಿಟ್ಟು ಇಲ್ಲಿ ಬಂದು ಯಾಕೆ ಮಲಗಿದ್ಯಾ ಅಂತ ಕೇಳ್ತಾರೆ. ಆಗ ಜೀವ ಅವರು, ಯಾಕೆ ಅಂತಂದರೆ ಅಕ್ಕ ಬಂದು ನನ್ನ ರೂಮಲ್ಲಿ ಮಲಗಿದ್ದಾಳೆ, ಅದಕ್ಕೆ ನಾನು ಇಲ್ಲಿ ಮಲಗಿದ್ದೀನಿ ಅಂತ ಹೇಳ್ತಾರೆ. ಆಗ ಮಂದಾಕಿನಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನೋ ಅಕ್ಕ ಬಂದಿದ್ದಾಳ, ನನಗೆ ಹೇಳೇ ಇಲ್ಲ, ಯಾವಾಗ ಬಂದ್ಲು ಅಂತ ಕೇಳ್ತಾರೆ. ಆಗ ರಾತ್ರಿನೇ ಬಂದ್ಲು ಅಂತ ಜೀವ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅಲ್ಲಿಗೆ ಬರ್ತಾರೆ. ಆಗ ಮಂದಾಕಿನಿಯವರು ಖುಷಿಯಿಂದ ಗುಡ್ ಮಾರ್ನಿಂಗ್ ಕಂದ ಅಂತ ಹೇಳಿ ತಪ್ಕೊತಾರೆ. ಭೂಮಿಕಾ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಆಗ ಮಂದಾಕಿನಿಯವರು, ಅಲ್ಲ ಕಂದ, ರಾತ್ರಿನೇ ಬಂದಂತೆ, ನನಗೊಂದು ಮಾತು ಹೇಳೇ ಇಲ್ಲ ಅಂತ ಕೇಳ್ತಾರೆ. ಆಗ ಭೂಮಿಕಾ, ನೀವು ಮಲಗಿದ್ರಿ ಅಲ್ವಾ, ನಿಮಗೆ ತೊಂದರೆ ಕೊಡೋದು ಬೇಡ ಅಂತ ಜೀವನ್ಗೆ ಫೋನ್ ಮಾಡಿದ್ದೆ, ಅವನೇ ಬಾಗಿಲು ತೆಗ್ದ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಅಲ್ಲ ಕಂದ, ರಾತ್ರಿ ಅಷ್ಟೊಂದು ತಡವಾಗಿ ಬರೋದಕ್ಕಿಂತ ಸ್ವಲ್ಪ ಬೇಗನೆ ಬರ್ಬೋದಾಗಿತ್ತಲ್ವಾ, ಅಳಿಯಂದ್ರು ನಿನ್ನನ್ನು ಡ್ರಾಪ್ ಮಾಡಿ ಹೋದ್ರಾ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಇಲ್ಲ ಅಮ್ಮ, ನಾನೊಬ್ಬಳೇ ಬಂದೆ ಅಂತ ಹೇಳ್ತಾರೆ. ಆಗ ಮಂದಾಕಿನಿಯವರು, ಅಲ್ಲ ಕಂದ, ರಾತ್ರಿ ಅಷ್ಟೊತ್ತಲ್ಲಿ ಒಬ್ಬಳೇ ಬರೋ ಅಂಥ ಅಗತ್ಯ ಏನಿತ್ತು ಅಂತ ಕೇಳ್ತಾರೆ. ಆಗ ಜೀವ, ಯಾಕೆ ಅಂತಂದರೆ ಅಕ್ಕ ಮನೆ ಬಿಟ್ಟು ಬಂದಿದ್ದಾಳೆ ಅದಕ್ಕೆ ಅಂತ ಹೇಳ್ತಾರೆ. ಮಂದಾಕಿನಿಯವ್ರಿಗೆ ಗಾಬರಿ ಆಗುತ್ತೆ. ಕಂದ, ಅವನೇನು ಹೇಳ್ತಿದ್ದಾನೆ, ನೀನು ಮನೆ ಬಿಟ್ಟು ಬಂದ್ಯಾ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಹೌದು ಅಮ್ಮ ಅಂತ ಹೇಳ್ತಾರೆ. ಆಗ ಮಂದಾಕಿನಿ, ಅಲ್ಲ ಕಂದ, ಮಹಿಮಾ ಇನ್ನು ಚಿಕ್ಕ ಹುಡುಗಿ, ಅವಳಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ, ಗೊತ್ತಿಲ್ಲದೆ ಅವಳೇನೋ ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದರೆ ನೀನು ಅವ್ರಿಗಿಂತ ದೊಡ್ಡವಳು, ಅವರೆಲ್ರಿಗೂ ಕೂಡ ಬುದ್ಧಿ ಹೇಳೋ ಅಂಥ ಸ್ಥಾನದಲ್ಲಿದ್ಯಾ, ನೀನು ಕೂಡ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಕೇಳ್ತಾರೆ. ಆಗ ಭೂಮಿಕಾ, ಅಮ್ಮ ಒಂದು ನಿಮಿಷ, ಅಷ್ಟಕ್ಕೂ ನಾನು ಮತ್ತು ಗೌತಮ್ ಅವರಿಬ್ಬರು ಕೂಡ ಮದುವೆ ಆಗಿದ್ದು ಯಾಕೆ ಹೇಳು ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಅದು ಅಂತ ಹೇಳ್ತಿರ್ತಾರೆ. ಆಗ ಭೂಮಿಕಾ, ಅಮ್ಮ ನಾನೇ ಹೇಳ್ತೀನಿ, ನನ್ನ ತಮ್ಮ ಮತ್ತು ಅವ್ರ ತಂಗಿ ಇಬ್ಬರು ಕೂಡ ಖುಷಿಯಾಗಿ ಇರಲಿ ಅಂತ ನಾವಿಬ್ಬರು ಮದುವೆ ಆದ್ವಿ, ಆದರೆ ಇವಾಗ ಇವರಿಬ್ಬರು ಕಿತ್ತಾಡ್ಕೊಂಡು ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಾಗೆ ಬೇರೆ ಬೇರೆ ಇದ್ದಾರೆ. ನಾವಿಬ್ಬರು ಯಾವ ಕಾರಣಕ್ಕೆ ಮದುವೆ ಆದ್ವೋ ಆ ಕಾರಣಕ್ಕೆ ಒಂದು ವ್ಯಾಲಿಡ್ ಇಲ್ಲ ಅಂತ ಅಂದಮೇಲೆ ನಾನು ಯಾಕಮ್ಮ ಆ ಮನೇಲಿ ಇರಬೇಕು, ಲಾಜಿಕಾಗಿ ಯೋಚನೆ ಮಾಡಿದ್ರೆ ನಾನು ಈ ಮನೇಲಿ ಇರೋದೇ ಸರಿ ಅಲ್ವಾ ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ಏನಮ್ಮ ನೀನು ಲಾಜಿಕ್ ಅಂತ ಎಲ್ಲ ಮಾತಾಡ್ತಿದ್ಯಾ, ಇವನಿಗೇನೋ ಬುದ್ಧಿ ಸರಿ ಇಲ್ಲ, ಹೆಂಡತಿಗೆ ಬೈದು ಮನೆಯಿಂದ ಆಚೆ ಹಾಕಿದ್ದಾನೆ, ಆದರೆ ನಮ್ಮ ಅಳಿಯಂದ್ರು ಬಂಗಾರ, ಹೋಗಿ ಅವ್ರನ್ನ ಈ ಕಾಗೆ ಬಂಗಾರಕ್ಕೆ ಹೋಲಿಸ್ತಿದ್ಯಲ್ಲ, ಸರಿನಾ ಅಂತ ಕೇಳ್ತಾರೆ. ಆಗ ಜೀವವರು, ಏನಮ್ಮ ಹೇಳ್ತಿರೋದು, ಅಂದರೆ ನಾನು ಕಾಗೆ ಬಂಗಾರನಾ ಅಂತ ಕೇಳ್ತಾರೆ. ಆಗ ಮಂದಾಕಿನಿ, ನೀನು ಮಾಡ್ಕೊಂಡಿರೋ ಎಡವಟ್ಟು ನೋಡಿದ್ರೆ ಗೊತ್ತಾಗ್ತಿಲ್ವಾ, ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ ಅಂತ ಬೈತಾರೆ. ಜೀವವರು ಸುಮ್ಮನಾಗ್ತಾರೆ. ಆಗ ಮಂದಾಕಿನಿ, ನೋಡು ಕಂದ, ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ,
ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಇವ್ರ ಹಾರಾಟದ ಬಗ್ಗೆ ನೀನು ಯೋಚನೆ ಮಾಡೋಕೆ ಹೋಗಬೇಡ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಇವರಿಬ್ಬರು ಕೂಡ ಸರಿ ಹೋಗ್ತಾರೆ. ಇದೊಂದು ರೀತಿ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತಾರೆ ಗೊತ್ತಾ, ಆ ರೀತಿ ಆಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಭೂಮಿಕಾಮ, ಒಂದು ನಿಮಿಷ, ಅಷ್ಟಕ್ಕೂ ತಂದೆ ತಾಯಿಗಳು ಮಕ್ಕಳು ಮದುವೆನ ಯಾಕೆ ಮಾಡ್ತಾರೆ ಹೇಳು? ಅವ್ರ ಕೈಲಿ ಮಕ್ಕಳನ್ನ ಸಾಕೋಕ್ಕಾಗಲ್ಲ ಅಂತನಾ? ಅಲ್ಲ ತಾನೇ. ಮಕ್ಕಳಿಗೆ ಒಬ್ಬರು ಸಂಗಾತಿ ಜೀವನ ಪರ್ಯಂತ ಇರಲಿ ಅಂತ ತಾನೆ. ಆದರೆ ಇವಾಗ ಇವ್ರ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ, ನಮಗೆ ಯಾರೂ ಬೇಕಾಗಿಲ್ಲ, ನಮಗೆ ಯಾವುದು ಕೂಡ ಲೆಕ್ಕಕ್ಕೆ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದಾರೆ. ಅದಕ್ಕೆ ಅಮ್ಮ, ನನಗೂ ಮನೆ ಸಂಸಾರ ಈ ಕಮಿಟ್ಮೆಂಟ್ ಎಲ್ಲ ಸಾಕಾಗಿದೆ ಅಂತ ಅನ್ನಿಸ್ತಿದೆ. ನಾನು ಕೂಡ ಇವ್ರ ಥರನೇ ಫ್ರೀಯಾಗಿರಬೇಕು. ಹೆಂಡತಿ ಸೊಸೆ ಅನ್ನೋ ರೆಸ್ಪಾನ್ಸಿಬಿಲಿಟಿ ನನಗೆ ತುಂಬಾ ಬರ್ಡನ್ ಅಂತ ಅನ್ನಿಸ್ತಿದೆ. ಇವ್ರು ಮಾತ್ರ ಫ್ರೀಯಾಗಿ ಆರಾಮಾಗಿ ಇರ್ಬೋದು, ಆದರೆ ನಾನು ನನ್ನ ಫ್ರೀಡಮ್ನ ಎಂಜಾಯ್ ಮಾಡಬಾರ್ದು. ಅದಕ್ಕೆ ನಾನು ಕೂಡ ಇವ್ರ ಥರನೇ ಫ್ರೀಯಾಗಿ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಮತ್ತು ಇನ್ನು ಮುಂದೆ ಯಾವುದಕ್ಕೂ ಕೇರ್ ಮಾಡೋದಿಲ್ಲ, ಬಿಂದಾಸ್ ಆಗಿ ಫ್ರೀ ಬರ್ಡ್ ಥರ ಆರಾಮಾಗಿ ಇಲ್ಲೇ ಇದ್ಬಿಡ್ತೀನಿ ಅಮ್ಮ, ಪ್ಲೀಸ್ ನನಗೆ ಒಂದು ಲೋಟ ಬಿಸಿ ಬಿಸಿ ಕಾಫಿನ ರೂಮಿಗೆ ಕಳಿಸ್ಕೊಡು ಅಂತ ಹೇಳಿ ಭೂಮಿಕಾ ಅಲ್ಲಿಂದ ಹೋಗ್ತಾರೆ. ಭೂಮಿಕಾ ಅವ್ರ ಮಾತು ಕೇಳಿ ಮಂದಾಕಿನಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಇದೊಳ್ಳೆ ಸರಿ ಹೋಯ್ತಲ್ಲ, ಇವನಿಗೇನೋ ಬುದ್ಧಿ ಇಲ್ಲ, ಈ ರೀತಿ ಎಲ್ಲ ಆಡ್ತಿದ್ದಾನೆ ಅಂತಂದರೆ ಇವಳು ಕೂಡ ಇದೇ ರೀತಿ ಆಡ್ತಿದ್ದಾಳಲ್ಲ, ಇವಾಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಅಜ್ಜಿ ಫೋನಲ್ಲಿ ಏನೋ ನೋಡ್ತಾ ಕೂತಿರ್ತಾರೆ. ಅಲ್ಲಿಗೆ ಗೌತಮ್ ಬರ್ತಾರೆ. ಅಜ್ಜಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಗುಂಡು, ಏನೋ ನೀನು ಒಬ್ಬನೇ ಬರ್ತಾ ಇದೆಯಾ, ನೀನು ಹೆಂಡ್ತಿಯಲ್ಲೋ ಅಂತ ಕೇಳ್ತಾರೆ. ನನಗೇನು ಗೊತ್ತು, ಇಲ್ಲೇ ಎಲ್ಲೋ ರೂಮಲ್ಲಿ ಇರ್ತಾರೆ ನೋಡಿ ಅಂತ ಹೇಳ್ತಾರೆ. ಏನೋ ಹೀಗೆ ಹೇಳ್ತಿದ್ಯಾ ಅಂತ ಅಜ್ಜಿ ಕೇಳ್ತಾರೆ. ಅದೇ ಸಮಯಕ್ಕೆ ಮಹಿ ಅಲ್ಲಿಗೆ ಬರ್ತಾರೆ. ಅಣ್ಣ ಅದಕ್ಕೆ ಮನೇಲಿಲ್ಲ ಅಂತ ಹೇಳ್ತಾರೆ. ಏನೂ ಮನೇಲಿಲ್ವಾ? ಬೆಳಿಗ್ಗೆನೇ ಅವರು ಎಲ್ಲೋದ್ರು, ನಾನು ಒಂದು ಮಾತು ಹೇಳಿದೆ ಅಂತ ಕೇಳ್ತಾರೆ. ಇದೇನಣ್ಣ ಬೆಳಗ್ಗೆ ಅಂತ ಹೇಳ್ತಿದ್ಯಾ? ಅವರು ನೆನೆ ರಾತ್ರಿನೇ ಸೂಟ್ಕೇಸ್ ಪ್ಯಾಕ್ ಮಾಡಿಕೊಂಡು ಮನೆ ಬಿಟ್ಟು ಹೋದ್ರು ಅಂತ ಮಹಿ ಹೇಳ್ತಾರೆ. ಏನೋ ಅವರು ಮನೆ ಬಿಟ್ಟು ಹೋದ್ರಾ? ನಾನೇನೋ ಒಂದು ಮಾತು ಅಂದೆ ಅಂತ ಅವರು ಕೋಪ ಮಾಡಿಕೊಂಡು ಕೆಳಗಡೆ ಯಾವುದೋ ರೂಮಲ್ಲಿ ಇರ್ತಾರೆ ಅಂತ ಅಂದ್ಕೊಂಡ್ರೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟೇ ಹೋಗ್ಬಿಟ್ರಾ ಅಂತ ಹೇಳ್ತಾರೆ. ಆಗ ಅಜ್ಜಿ, ಏ ಗುಂಡು, ಏನಿದ್ ನಿನ್ನ ರಾಮಾಯಣ, ಗಂಡ ಹೆಂಡತಿ ಏನಾದರೂ ಜಗಳ ಮಾಡ್ಕೊಂಡ್ರೇನೋ ಅಂತ ಕೇಳ್ತಾರೆ. ಹೌದು ಅಜ್ಜಿ, ಈ ಮಹಿ ಮತ್ತು ಜೀವನಿಂದ ನಾವಿಬ್ರು ಜಗಳ ಮಾಡ್ಕೊಳ್ಳೋ ಹಾಗಾಯಿತು. ನನಗೆ ಕೋಪ ನೆತ್ತಿಗೇರಿತ್ತು, ಕೋಪದಲ್ಲಿ ಒಂದು ಮಾತಂದೆ, ಅದಕ್ಕೆ ಅವರು ಮನೆ ಬಿಟ್ಟು ಹೋದ್ರಾ ಅಂತ ಹೇಳ್ತಾರೆ. ಆಗ ಮಹಿಗೆ ಬೇಜಾರಾಗುತ್ತೆ. ಛೇ, ನಮ್ಮಿಂದಾಗಿ ಇವರಿಬ್ರು ಜಗಳ ಆಡ್ಕೊಂಡ್ರಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಗೌತಮರು ಮಹಿನ ನೋಡ್ತಾರೆ. ಪರವಾಗಿಲ್ಲ, ಗಿಲ್ಟ್ ಕಾಡ್ತಾ ಇದೆ, ವೆರಿ ಗುಡ್ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಜ್ಜಿ, ಎಂಥ ಕೆಲಸ ಮಾಡಿಬಿಟ್ಟೋ ನೀನು, ಸೊಸೆ ಮನೆ ಮಹಾಲಕ್ಷ್ಮಿ ಇದ್ದಾಗೆ ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಲ್ಲ, ನಮಗೆ ಒಳ್ಳೇದಾಗುತ್ತೇನೋ ಅಂತ ಹೇಳ್ತಾರೆ. ಅಜ್ಜಿ, ನಾನೇನು ಆಚೆ ಹಾಕಿಲ್ಲ, ಅವರೇ ಕೋಪ ಮಾಡ್ಕೊಂಡು ಹೋಗಿದ್ದಾರೆ, ಕೋಪ ಕರ್ಗದ ಮೇಲೆ ಬರ್ತಾರೆ ಬಿಡಿ ಅಂತ ಗೌತಮ್ ಹೇಳ್ತಾರೆ. ಒಂದು ವೇಳೆ ಬಂದಿಲ್ಲ ಅಂದರೆ ಏನೋ ಮಾಡಬೇಕು ಅಂತ ಅಜ್ಜಿ ಕೇಳ್ತಾರೆ. ಆಗ ಮಹಿ, ಇದನ್ನೆಲ್ಲ ನೋಡ್ತಾ ಇದ್ದೆ, ಇದು ಯಾಕೋ ಬೇರೆ ಥರನೇ ಟರ್ನ್ ತಗೊಳ್ಳೋ ಹಾಗೆ ಕಾಣ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಪರವಾಗಿಲ್ಲ, ಗಿಲ್ಟು ಚಿಂತೆಗೆ ಟರ್ನ್ ಆಗಿದೆ, ಚಿಂತೆ ಅನುಕಂಪಕ್ಕೆ ಟರ್ನ್ ಆಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಜ್ಜಿ, ಏ ಗುಂಡು, ಏನು ಹಾಗೆ ಗರುಡುಗಂಬದಾಗೆ ಯೋಚನೆ ಮಾಡ್ತಾ ನಿಂತಿದ್ಯಾ, ಒಂದು ಫೋನ್ ಮಾಡೋ ಅಂತ ಹೇಳ್ತಾರೆ. ಇಲ್ಲ ಅಜ್ಜಿ, ನಾನು ಫೋನೆಲ್ಲ ಮಾಡಲ್ಲ ಅಂತ ಗೌತಮ್ ಹೇಳ್ತಾರೆ. ಈಗ ನಾನು ಹೇಳ್ತಾ ಇದ್ದೀನಿ, ಫೋನ್ ಮಾಡ್ತೀಯೋ ಇಲ್ವೋ ನೀನು ಅಂತ ಹೇಳ್ತಾರೆ. ಆಯಿತು ಬಿಡಿ, ಮಾಡ್ತೀನಿ, ಸುಮ್ಮನೆ ನೀವು ಹೆದರಿಸ್ಬೇಡಿ ಅಂತ ಹೇಳಿ ಗೌತಮ್ ಅವರು ಫೋನ್ ಮಾಡ್ತಾರೆ. ಫೋನ್ನ ಸ್ಪೀಕರ್ಗೆ ಹಾಕ್ತಾರೆ. ನೋಡಿ, ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಎಲ್ಲ ಈ ಮಹಿ ಮತ್ತು ಜೀವ ಮಾಡಿರೋ ಕೆಲಸ, ನಾನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಆಗ ಅಜ್ಜಿ, ಅವಳು ಮನೆ ಬಿಟ್ಟು ಹೋಗಿ ಒಳ್ಳೆ ಕೆಲಸವನ್ನೇ ಮಾಡೋದ್ಲು ಬಿಡು ಅಂತ ಹೇಳ್ತಾರೆ. ಅಜ್ಜಿ, ಏನು ಹೀಗೆ ಹೇಳ್ತಿದ್ದೀರಾ, ಮನೆ ಬಿಟ್ಟು ಹೋಗಿದ್ದು ಒಳ್ಳೆ ಕೆಲಸನ, ಆಗಲೇ ನೋಡಿದ್ರೆ ಮಹಾಲಕ್ಷ್ಮಿ ಅಂತೆಲ್ಲ ಹೇಳ್ತಿದ್ರಿ ಅಂತ ಗೌತಮ್ ಕೇಳ್ತಾರೆ. ಹೌದು, ಆಗಲೇ ಆ ರೀತಿ ಹೇಳಿದೆ, ಆದರೆ ಈಗ ಅವಳು ಮಾಡಿರೋ ಕೆಲಸ ಸರಿ ಅಂತ ಅನ್ನಿಸ್ತಾ ಇದೆ. ನಿನ್ನ ತಂಗಿ ಮಾತ್ರ ಗಂಡ ಏನೋ ಒಂದು ಮಾತು ಅಂದ ಅಂತ ಸೂಟ್ಕೇಸ್ ತಗೊಂಡು ನೇರವಾಗಿ ಇಲ್ಲಿಗೆ ಬಂದುಬಿಟ್ಲು. ಅದಕ್ಕೆ ನೀನು ಹೆಂಡ್ತಿನೋ ನೀನೇನೋ ಅಂದೆ ಅಂತ ಹೇಳಿ ಸೂಟ್ಕೇಸ್ ತಗೊಂಡು ಅಲ್ಲಿಗೆ ಹೋಗಿದ್ದಾಳೆ ಅಷ್ಟೇ ಅಂತ ಹೇಳ್ತಾರೆ. ಅಂದರೆ ಭೂಮಿಕವರು ತವ್ರ ಮನೆಗೆ ಹೋಗಿದ್ದಾರಾ ಅಂತ ಹೇಳ್ತಾರೆ. ಹೌದು, ಅವಳು ಅಲ್ಲಿಗೆ ಹೋಗಿರ್ತಾಳೆ. ನಿಮಗೆಲ್ಲ ಹೆಂಡ್ತಿ ಬೆಲೆ ಗೊತ್ತಾಗಲ್ಲ, ಅನುಭವಿಸ್ದಾಗಲೇ ಗೊತ್ತಾಗೋದು. ಮಾಡಿದುಣ್ಣೋ ಮಹಾರಾಯ, ಅನುಭವಿಸಿ ಆಗ ಗೊತ್ತಾಗುತ್ತೆ. ಪಾಪ ಆ ಹುಡುಗಿ ಅದೆಷ್ಟು ಬೇಜಾರು ಮಾಡ್ಕೊಂಡೋದ್ಲೋ ಏನೋ ಅಂತ ಮಾತಾಡಿಕೊಂಡು ಅಜ್ಜಿ ಅಲ್ಲಿಂದ ಹೋಗ್ತಾರೆ. ಅವ್ರು ಇಷ್ಟೊಂದು ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನೇನು ಹೇಳ್ತಾನೆ ಇರಲಿಲ್ಲ, ಇದನ್ನೆಲ್ಲ ಹೇಗಪ್ಪ ಸರಿ ಮಾಡೋದು ಅಂತ ಹೇಳಿ ಮಹಿನ ನೋಡ್ತಾರೆ. ಮಹಿ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಪರವಾಗಿಲ್ಲ, ನಾನು ಬಿಟ್ಟ ಬಾಣ ಗುರಿ ತಲುಪಿದೆ, ಇನ್ಮುಂದೆ ಹೀಗೆ ಒಂದೊಂದೇ ಬಾಣ ಬಿಡ್ತಾ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತೆ ಲಕ್ಷ್ಮೀಕಾಂತ್ ಅವರು ಶಕುಂತಲಾ ರೂಮಿಗೆ ಬರ್ತಾರೆ. ಸಿಸ್ಟರ್ ಅಂತ ಕರೀತಾರೆ. ಅಣ್ಣ ಏನಾಯ್ತೋ, ಯಾಕೆ ಈ ರೀತಿ ಕೂಗ್ತಾ ಇದೆಯಾ ಅಂತ ಕೇಳ್ತಾರೆ. ಬೆಳಿಗ್ಗೆನೇ ಒಂದು ಸಿಹಿ ಸುದ್ದಿ ಇದೆ, ಆ ಬುರ್ನೆಸ್ ಭೂಮಿಕಾ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಅಣ್ಣ ಏನು ಹೇಳ್ತಿದ್ಯಾ, ನಿಜವಾಗ್ಲೂ ಅವಳು ಮನೆ ಬಿಟ್ಟು ಹೋಗಿದ್ದಾಳ ಅಂತ ಶಕುಂತಲಾ ಕೇಳ್ತಾರೆ. ಹೌದು ಸಿಸ್ಟರ್, ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಲಕ್ಷ್ಮೀಕಾಂತ್ ಅವ್ರು ಹೇಳ್ತಾರೆ. ಅಣ್ಣ, ಅವಳು ಮನೇಲಿದ್ದಾಗ ಉಸಿರು ಕಟ್ಟಿದಂಗೆ ಆಗ್ತಿತ್ತು, ಈಗ ಒಂಥರ ಸಮಾಧಾನ ಆಗ್ತಾ ಇದೆ, ಮನೆ ಬಿಟ್ಟು ಹೋದವಳು ಯಾವುದೇ ಕಾರಣಕ್ಕೂ ವಾಪಸ್ ಬರಬಾರ್ದು, ಆ ರೀತಿ ಏನಾದರೂ ಮಾಡೋಣ ಅಂತ ಹೇಳ್ತಾರೆ. ಅವಳು ಹೋದ್ಲು, ಆದರೆ ಈ ಎಕ್ಸ್ಚೇಂಜ್ ಆಫರ್ ಹಾಗೆ ನಿನ್ನ ಕಿರಿ ಮಗಳು ಮಹಿಮಾ ಇಲ್ಲಿಗೆ ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ, ಅವಳೇ ಎಷ್ಟೋ ವಾಸಿ, ಆದರೆ ನಿನ್ನ ಮಗಳು ಟೆರರ್,
ಅವಳು ಯಾವಾಗ ಸಿಡಿತಾಳೋ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಣ್ಣ ನೀ ಜಾಸ್ತಿ ತಲೆ ಕೆಡಿಸ್ಕೋಬೇಡ, ಅವಳು ಇಲ್ಲಿಗೆ ಬಂದಿದ್ದು ಒಂದು ರೀತಿ ಒಳ್ಳೇದೇ ಆಯಿತು. ಮಹಿ ಇಲ್ಲಿ ಇರೋ ತನಕ ಭೂಮಿಕಾ ಈ ಕಡೆ ತಲೆ ಹಾಕಲ್ಲ ಅಣ್ಣ, ನಾವು ನೆಮ್ಮದಿಯಾಗಿರ್ಬೋದು. ಇಷ್ಟು ದಿನದಲ್ಲಿ ಈ ಮಹಿಯಿಂದ ನಮಗೆ ಒಳ್ಳೇದಾಗಿದ್ದು ಉಪಕಾರ ಆಗಿದ್ದು ಅಂದರೆ ಇದು ಒಂದೇ ನೋಡು. ಇವಳಿಂದ ಭೂಮಿಕಾ ಕಾಟ ತಪ್ಪಿತು ನಮಗೆ ಅಂತ ಶಕುಂತಲ ಹೇಳ್ತಾರೆ. ಆದರೂ ಸಿಸ್ಟರ್ ತುಂಬ ದಿನ ಈ ಮಹಿನ ಇಲ್ಲಿ ಉಳಿಸ್ಕೋಬಾರ್ದು, ಆದಷ್ಟು ಬೇಗ ಇವಳಿಂದ ನಾವು ಮುಕ್ತಿ ಪಡಿಬೇಕು, ಇಲ್ಲ ಅಂದರೆ ನಮಗೆ ದೊಡ್ಡ ತಲೆನೋವಾಗುತ್ತೆ ಅಂತ ಹೇಳ್ತಾರೆ. ಇರಲಿ ಬಿಡೋಣ ಅಂತ ಶಕುಂತಲ ಹೇಳ್ತಾರೆ. ಯಾಕೆ ಸಿಸ್ಟರ್, ತಲೆನೋವು ಅಂದರೆ ಅಷ್ಟೊಂದು ಇಷ್ಟನಾ, ಅಥವಾ ತಲೆನೋವಿಗಿಂತ ಅಲ್ನೋವೇ ಅನುಭವಿಸಿದ್ದೀನಿ, ತಲೆನೋವು ಯಾವ ಲೆಕ್ಕ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾರೆ. ಒಂದು ರೀತಿ ಹಾಗೆ ಅಣ್ಣ, ನಮ್ಮ ಮಹಿಗೆ ಬೈದರೆ ಸುಮ್ಮನಾಗ್ತಾಳೆ, ಆದರೆ ಆ ಭೂಮಿಕಾಗೆ ನಾವು ಬೈಯೋಕ್ಕಾಗುತ್ತಾ, ಇಲ್ಲ ಅಲ್ವಾ. ಸದ್ಯಕ್ಕೆ ನಾವು ಅವಳ ಬಗ್ಗೆ ಯೋಚನೆ ಮಾಡದೆ ಅವಳು ಇಲ್ಲ ಅನ್ನೋದನ್ನ ಎಂಜಾಯ್ ಮಾಡೋಣ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತರು ಹೌದು ಸಿಸ್ಟರ್ ನೀನು ಹೇಳೋದು ಸರಿನೇ ಅಂತ ಹೇಳ್ತಾರೆ. ಅಣ್ಣ ಈ ಮಹಿಮಾ ಹೊರಟಾದರೂ ಚಿಕ್ಕ ಮಗು ಥರ, ಚಿಕ್ಕ ಮಕ್ಕಳಿಗೆ ಆಟ ಸಾಮಾನು ಕೊಡಿಸಿದ ತಕ್ಷಣ ಅವ್ರು ಹೇಗೆ ಸೈಲೆಂಟ್ ಆಗ್ತಾರೋ ಹಾಗೆ ಇವಳಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟರೆ ಅವಳು ನಮ್ಮ ತಂಟೆಗೆ ಬರಲ್ಲ, ಅವಳಿಂದ ನಮಗೆ ಯಾವ ಪ್ರಾಬ್ಲಮ್ಮು ಇರಲ್ಲ ಅಂತ ಹೇಳ್ತಾರೆ. ಸಿಸ್ಟರ್ ಈಗ ನಿನ್ನ ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಲಕ್ಷ್ಮೀಕಾಂತ್ ಅವರು ಕೇಳ್ತಾರೆ. ಏನಿಲ್ಲ ಅಣ್ಣ, ಭೂಮಿಕಾ ಎಲ್ಲಿದ್ದಾಳೋ ಅಲ್ಲೇ ಇರಲಿ, ಮಹಿ ಇಲ್ಲೇ ಇರಲಿ, ಅದೇ ನಮಗೆ ಒಳ್ಳೆಯದು. ಈ ಡ್ರಾಮಾ ಎಷ್ಟು ಡ್ರ್ಯಾಗ್ ಆಗುತ್ತೋ ಅಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಕು, ಮತ್ತು ಅದರ ಜೊತೆ ಪೆಟ್ರೋಲು ಸುರಿಬೇಕು, ಸಾಧ್ಯ ಆದರೆ ಗ್ಯಾಸ್ ಕನೆಕ್ಷನ್ ಕೂಡ ಕೊಡಬೇಕು. ಬೆಂಕಿ ಎಷ್ಟು ಉರಿಯುತ್ತೋ ಅಷ್ಟು ನಮಗೆ ಒಳ್ಳೆಯದು ಅಂತ ಹೇಳ್ತಿದ್ದೆ ಅಲ್ವಾ ಸಿಸ್ಟರ್ ಅಂತ ಕೇಳ್ತಾರೆ. ಹೌದು ಅಣ್ಣ ಅಂತ ಶಕುಂತಲ ಹೇಳ್ತಾರೆ. ಮತ್ತು ಅಪೇಕ್ಷಾ ರೆಡಿ ಆಗ್ತಾ ಇರ್ತಾರೆ. ಅಲ್ಲಿಗೆ ಪಾರ್ಥ ಬರ್ತಾರೆ. ಅಪೇಕ್ಷಾ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾರೆ. ಏನಾಯಿತು, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಅಂತ ಅಪೇಕ್ಷಾ ಕೇಳ್ತಾರೆ. ಅತ್ತಿಗೆ ಮನೆ ಬಿಟ್ಟು ಹೋಗಿದ್ದಾರಂತೆ, ಅದು ರಾತ್ರಿ ಅಂತ ಹೇಳ್ತಾರೆ. ಅಪೇಕ್ಷಾ ಸುಮ್ಮನೆ ಇರ್ತಾರೆ. ನೋಡಿ ಅತ್ತಿಗೆ ಮಹಿ ಮತ್ತು ಭಾವ ಸರಿ ಹೋಗಬೇಕು ಅಂತ ಹೀಗೆ ಮಾಡಿದ್ದಾರೆ, ನಾವು ಹೋಗಿ ಅವ್ರ ಹತ್ರ ಮಾತಾಡಿ ಅವ್ರನ್ನ ಮನೆ ಕರ್ಕೊಂಡು ಬರೋಣ ಬನ್ನಿ ಅಂತ ಹೇಳ್ತಾರೆ. ಅಪೇಕ್ಷಾ ಸುಮ್ಮನೆ ಇರ್ತಾರೆ. ಅಪೇಕ್ಷಾ ನಾನು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು, ನಿಮಗೆ ಬರೋದಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾರೆ. ಅದನ್ನು ಬಾಯ್ಬಿಟ್ಟು ಬೇರೆ ಹೇಳಬೇಕಾ, ನಿಮಗೆ ಅತ್ತಿಗೆ ಅನ್ನೋ ಕನ್ಸರ್ನ್ ಇದ್ದರೆ ನೀವು ಹೋಗಿ ಕರ್ಕೊಂಡು ಬನ್ನಿ, ನನಗೆ ಅದು ಯಾವುದೂ ಇಲ್ಲ, ನಾನು ಬರೋದು ಇಲ್ಲ ಅಂತ ಹೇಳ್ತಾರೆ. ಏನ್ರಿ ಈ ಟೈಮಲ್ಲಿ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು, ಅತ್ತಿಗೆ ಇದನ್ನೆಲ್ಲ ಮಾಡಿರೋದು ಮಹಿ ಮತ್ತು ಭಾವನಿಗೋಸ್ಕರ, ಅವ್ರ ಜೀವನ ಸರಿಯಾಗಲಿ ಅಂತ ಹೇಳಿ, ನಿಮ್ಗೆ ಯಾಕ್ರಿ ಇದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಅಪೇಕ್ಷಾ ನೋಡಿ ಪಾರ್ಥ, ನಾನು ಇದನ್ನೇ ಯಾವಾಗಲೂ ನಿಮಗೆ ಹೇಳೋದು, ಯಾವಾಗಲೂ ಇದನ್ನೇ ಹೇಳ್ತಾ ಇರೋಕ್ಕಾಗಲ್ಲ. ಅಷ್ಟಕ್ಕೂ ಅಣ್ಣ ಅತ್ತಿಗೆಗೇನು ಬುದ್ಧಿ ಇಲ್ವಾ, ಅವ್ರೇನು ಚಿಕ್ಕ ಮಕ್ಕಳ, ಆ ಮನೇಲಿ ದೊಡ್ಡವರು ಅಂತ ಅಪ್ಪ ಅಮ್ಮ ಇದ್ದಾರಲ್ವ, ಅವ್ರೇನು ದಡ್ರ, ಅವ್ರಿಗೇನು ಬುದ್ಧಿ ಇಲ್ವಾ, ಅವರು ಅವ್ರ ಜೀವನನ ಸರಿ ಮಾಡ್ತಾರೆ, ಮಾತಾಡ್ತಾರೆ, ಬುದ್ಧಿ ಹೇಳ್ತಾರೆ. ಅದನ್ನು ಬಿಟ್ಟು ಜೇಮ್ಸ್ ಬಾಂಡ್ ಥರ ಹೋಗಿ ಇವಳು ಅವ್ರ ಜೀವನನ ಸರಿ ಮಾಡಬೇಕಾ, ಇವಳು ಹೇಳ್ಕೊಳಕ್ಕೆ ಟೀಚರು, ಊರವ್ರಿಗೆಲ್ಲ ಉಪದೇಶ ಕೊಡ್ತಾಳೆ, ಅವಳು ಮಾಡೋದು ಮಾತ್ರ ಇಂಥ ಕೆಲಸ ಅಂತ ಹೇಳ್ತಾರೆ. ಆಗ ಪಾರ್ಥ ಅತ್ತಿಗೆ ಇದನ್ನೆಲ್ಲ ಮಾಡಿರೋದು ಅವ್ರ ಲೈಫ್ನ ಸರಿ ಮಾಡೋದಕ್ಕೋಸ್ಕರ, ಇದ್ಯಾಕೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಅವ್ರ ಲೈಫನ್ನ ಇವಳು ಯಾಕೆ ಸರಿ ಮಾಡಬೇಕು ಪಾರ್ಥ, ಅವ್ರಿಗೇನು ಅಷ್ಟು ಗೊತ್ತಾಗಲ್ವಾ, ಅವ್ರ ಲೈಫ್ನ ಅವರೇ ಸರಿ ಮಾಡ್ಕೋತಾರೆ. ಇವಳು ಯಾವಾಗಲೂ ಹೇಳ್ತಾ ಇರ್ತಾಳೆ ದೊಡ್ಡದಾಗಿ, ಅವ್ರವ್ರ ಜೀವನ ಅವ್ರ ಕೈಯಲ್ಲೇ ಇರುತ್ತೆ, ಏನೇ ಬಂದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ. ಅವಳಿಗೆ ಅಷ್ಟು ಗೊತ್ತಾಗಲ್ವಾ, ಅವಳಿಗೇನು ಬುದ್ಧಿ ಇಲ್ವಾ, ಅವಳೇನು ದಡ್ಡಿನ, ನಾವು ಹೋಗಿ ಅವಳಿಗೆ ಬುದ್ಧಿ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬರಬೇಕಾ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತಾರಲ್ಲ, ಹಾಗಾಯಿತು. ದೊಡ್ಡದಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ಎರಡೂ ಫ್ಯಾಮಿಲಿಯವ್ರನ್ನ ಒಂದು ಮಾಡೋದಕ್ಕೆ ನಾನು ಏನು ಬೇಕಾದರೂ ತ್ಯಾಗ ಮಾಡ್ತೀನಿ ಅನ್ನೋ ಹಾಗೆ ಹೋಗಿದ್ದಾಳೆ. ಬೇಸಿಕಲಿ ಏನು ಗೊತ್ತಾ, ಗ್ರೇಟ್ ಅನಿಸ್ಕೊಳ್ಳೋ ಹುಚ್ಚಿಡ್ದಿದೆ ಅವಳಿಗೆ. ಹೀಗಿರುವಾಗ ನಾವೇನೂ ಮಾಡೋಕ್ಕಾಗಲ್ಲ, ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಮತ್ತು ಅವಳನ್ನು ಹೋಗಿ ಕರ್ಕೊಂಡು ಬರಬೇಕಾಗಿರೋದು ಭಾವ, ಅವರಿದ್ದಾರೆ, ಅವರು ತಲೆ ಕೆಡಿಸ್ಕೋತಾರೆ ಅಷ್ಟೇ ಅಲ್ಲ, ಈ ಮನೇಲಿ ದೊಡ್ಡವರು ಅಂತ ಇದ್ದಾರೆ, ಅವರೆಲ್ಲ ನೋಡ್ಕೋತಾರೆ, ನೀವು ಆರಾಮಾಗಿರಿ ಅಂತ ಹೇಳ್ತಾರೆ. ಆಗ ಪಾರ್ಥ ಒಂದು ಮನೆ ಅಂದಮೇಲೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಕೂರೋಕ್ಕಾಗಲ್ಲ, ಯಾರಿಗಾದ್ರೂ ಏನಾದರೂ ಆದರೆ ಅದಕ್ಕೆ ನಾವು ರಿಯಾಕ್ಟ್ ಮಾಡಬೇಕು, ಅದು ನಮ್ಮ ಡ್ಯೂಟಿ ಅಂತ ಹೇಳ್ತಾರೆ. ಆಗ ಅಪೇಕ್ಷಾ ನೋಡಿ ಪಾರ್ಥ, ಫ್ಯಾಮಿಲಿ ಅನ್ನೋ ಯಾವುದೇ ರೀತಿ ಸೆಂಟಿಮೆಂಟ್ ನನಗಿಲ್ಲ, ಮುಂಚೆ ಇತ್ತು ಆದರೆ ಈಗ ಇಲ್ಲ. ಫ್ಯಾಮಿಲಿ ವಿಷಯದಲ್ಲಿ ಹೇಗೆಲ್ಲ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ನಾನು ಚೆನ್ನಾಗಿ ನೋಡಿಬಿಟ್ಟಿದ್ದೀನಿ, ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾರೆ. ಆಗ ಪಾರ್ಥನಿಗೆ ಬೇಜಾರಾಗುತ್ತೆ, ನಾನು ಹೋಗಿ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ವ, ನನಗೆ ಬುದ್ಧಿ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಅಪೇಕ್ಷೆಗೆ ಬೇಜಾರಾಗುತ್ತೆ. ಮತ್ತು ಲಕ್ಷ್ಮೀಕಾಂತ್ ಅವರು ಹೊರಗಡೆ ಸಾಂಗ್ ಕೇಳ್ತಾ ಎಣ್ಣೆ ಕುಡಿತಾ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಜೇಡಿ ಬರ್ತಾರೆ, ಸಾಂಗ್ನ ಆಫ್ ಮಾಡ್ತಾರೆ. ಮಾಮ್ಸ್ ಏನಾಯಿತು, ಯಾಕೆ ಈ ರೀತಿ ಕುಣಿತಾ ಇದೆಯಾ ಅಂತ ಕೇಳ್ತಾರೆ. ನೋಡು ನೀನು ಸಾಂಗ್ ಯಾಕೆ ಆಫ್ ಮಾಡಿದೆ, ಮೊದಲು ಸಾಂಗ್ ಪ್ಲೇ ಮಾಡೋ, ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ನೀನು ಈ ಖುಷಿಗೆ ಏನು ಕಾರಣ ಅಂತ ಹೇಳ್ತೀಯ ಸ್ವಲ್ಪ ಅಂತ ಜೇಡಿ ಕೇಳ್ತಾರೆ. ಏನು ಗೊತ್ತಾ, ಮಹಿ ಮನೆ ಬಿಟ್ಟು ಬಂದ್ಲು ಅಂತ ನಿಮ್ಮ ಅಣ್ಣ ಅವಳಿಗೆ ಸಪೋರ್ಟ್ ಮಾಡ್ದ ಅಂತ ಭೂಮಿಕಾ ಮನೆ ಬಿಟ್ಟು ಹೋಗಿದ್ದಾಳೆ, ಇದು ನಮಗೆ ರಾಜತಾಂತ್ರಿಕ ಗೆಲುವು ಅಲ್ವೇನೋ ಅಂತ ಹೇಳ್ತಾರೆ. ಮಾಮ್ಸ್ ಏನು ಹೇಳ್ತಿದ್ಯಾ ನೀನು, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳ್ತೀಯಾ ಅಂತ ಕೇಳ್ತಾರೆ. ನೋಡು ಅರ್ಥ ಆಗೋ ಭಾಷೆಯಲ್ಲೇ ನಾನು ಮಾತಾಡ್ತಾ ಇರೋದು, ಬೇಸಿಕಲಿ ನಿನಗೆ ಭಾಷೆ ಬರಲ್ಲ ಅನ್ನೋದನ್ನು ಒಪ್ಕೋ. ಈಗಿನ ಕಾಲದ ಮಕ್ಕಳೇ ಹಾಗೆ, ಎಲ್ಲ ಭಾಷೆನೂ ಬರುತ್ತೆ, ಆದರೆ ಯಾವುದು ನೆಟ್ಟಗೆ ಬರಲ್ಲ ಅಷ್ಟೇ, ಹೋಗ್ಲಿ ಬಿಡು.
ಈಗ ನಾವು ಖುಷಿ ಪಡೋ ವಿಷಯ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಆಗ ಜೆ.ಡಿ. ಮಾಮ್ಸ್, ನೀನು ಹೇಳ್ತಾ ಇರೋದು ಸರಿನೇ, ದೇವರು ನಮ್ಮ ವಿಷಯದಲ್ಲಿ ತುಂಬಾ ಗ್ರೇಟ್ ಆಗಿಬಿಟ್ಟ, ಈಗ ದೇವರು ನಿಜವಾಗ್ಲೂ ದೇವರಾಗ್ಬಿಟ್ಟ ಅಂತ ಹೇಳ್ತಾರೆ. ಏನೋ ಹೇಳ್ತಿದ್ದೆ ನೀನು ಅಂತ ಲಕ್ಷ್ಮೀಕಾಂತ್ ಅವ್ರು ಕೇಳ್ತಾರೆ. ಹೌದು ಮಾಮ್ಸ್, ಈಗ ಎಷ್ಟೋ ಜನ ಬೆಳಗ್ಗೆ ಬೇಗ ಇದ್ದು ದೇವಸ್ಥಾನಕ್ಕೆ ಹೋಗಿ ಆ ಪೂಜೆ ಈ ಪೂಜೆ ಅಂತೆಲ್ಲ ಮಾಡ್ತಾರೆ. ದೇವರು ಅಷ್ಟು ಸುಲಭವಾಗಿ ಯಾರಿಗೂ ತಥಾಸ್ತು ಅನ್ನಲ್ಲ. ಆದರೆ ನಮ್ಮ ವಿಷಯದಲ್ಲಿ ನೋಡು, ನಾವು ಬೇಡ್ಕೊಳ್ದೇನೆ ನಮಗೆ ತಥಾಸ್ತು ಅಂದ್ಬಿಟ್ಟ. ಈಗ ಮಲ್ಲಿನೂ ಮನೇಲಿಲ್ಲ, ಭೂಮಿಕಾನೂ ಮನೇಲಿಲ್ಲ, ಆ ದೇವರು ಸೋ ಸ್ವೀಟ್ ಅಂತ ಹೇಳ್ತಾರೆ. ಹೌದು ಕಣೋ, ಸ್ವೀಟೇ. ಆ ಸ್ವೀಟ್ ಮೇಲೆ ಸಕ್ಕರೆ ಪಾಕ ಹಾಗೆ ಇನ್ನೂ ಸ್ವಲ್ಪ ಜೇನುತುಪ್ಪ ಬಿದ್ದರೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾರೆ. ಮಾಮ್ಸ್, ಏನು ಹೇಳ್ತಿದ್ಯಾ ನೀನು, ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳೋ ಅಂತ ಜೆ.ಡಿ. ಕೇಳ್ತಾರೆ. ಏನಿಲ್ಲ ಕಣೋ, ಅದೇ ನಮ್ಮ ಪಾಲಿನ ದೌರ್ಭಾಗ್ಯ ಇದ್ದಾಳಲ್ಲ ಅವಳ ಮಗಳು ಮತ್ತು ಆ ಚೋಟ್ ಮೆಣಸಿನ್ಕಾಯಿ, ಅವ್ರಿಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಕ್ಬಿಟ್ರೆ ನಾವು ಪ್ರತಿದಿನ ಹೀಗೆ ಪಾರ್ಟಿ ಮಾಡ್ಬೋದು ನೋಡು ಅಂತ ಹೇಳ್ತಾರೆ. ಅಷ್ಟೇ ತಾನೇ ಮಾಮ್ಸ್, ಇಷ್ಟೇ ಆಗಿದೆಯಂತೆ. ಅದಾಗಲ್ವಾ, ಖಂಡಿತ ಆಗುತ್ತೆ. ನಿನ್ನ ಬೇಡಿಕೆ ಆದಷ್ಟು ಬೇಗ ಈಡೇರಲಿ ಅಂತ ದೇವ್ರಿಗೆ ನಾನು ಅಪ್ಲಿಕೇಶನ್ ಹಾಕ್ತೀನಿ. ದೇವ್ರೆ, ನಾವು ಆಸೆ ಪಟ್ಟಾಗೆ ಎಲ್ಲ ನೆರವೇರಿದ್ರೆ ನಮ್ಮ ಮಾವನ್ನ ನಿನ್ನ ಹತ್ರ ಕರ್ಕೊಂಡು ಬಂದು ಗುಂಡೋಡಿಸ್ತೀನಿ ಅಂತ ಹೇಳ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು, ಎಣ್ಣೆನ ತೋರಿಸಿ ಇದಾ ಅಂತ ಕೇಳ್ತಾರೆ. ಅಲ್ಲ, ನಿನ್ನ ತಲೆ ಅಂತ ಹೇಳ್ತಾರೆ. ಏನೋ ಅಳಿಮಯ್ಯ, ಇರೋ 4 ಕೂದಲನ್ನು ಕೂಡ ಕಿತ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ, ಇರಲಿ ಬಿಡು, ನಮಗೆ ಒಳ್ಳೇದಾಗುತ್ತೆ ಅಂದರೆ ಗುಂಡೇನು, ನನ್ನ ಪ್ರಾಣನೇ ಕೊಡ್ತೀನಿ ಅಂತ ಹೇಳ್ತಾರೆ. ಮಾಮ್ಸ್, ಏನು ಹೇಳ್ತಿದ್ಯಾ, ನಿನ್ನ ಪ್ರಾಣ ಕೊಟ್ಟು ಏನು ಪ್ರಯೋಜನ, ನಿನ್ನ ಗುಂಡು ಹೋದ್ರೆ ಹೋಯ್ತು, ಆದರೆ ನಿನ್ನ ಪ್ರಾಣ ಇರಬೇಕು, ಇಲ್ಲಾಂದರೆ ಮನೇಲಿರೋ ಎಣ್ಣೆನೆಲ್ಲ ಯಾರು ಕುಡಿತಾರೆ ಅಂತ ಹೇಳ್ತಾರೆ. ಹೌದಲ್ವಾ ಅಳಿಮಯ್ಯ, ಪ್ರಾಣ ಕೊಡೋದು ಕ್ಯಾನ್ಸಲ್, ಇನ್ನು ಮುಂದೆ ಪ್ರತಿದಿನ ಎಣ್ಣೆ ಪಾರ್ಟಿ ಅಷ್ಟೇ. ಈಗ ಸಾಂಗ್ ಹಾಕು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಇಬ್ಬರು ಸಾಂಗ್ ಪ್ಲೇ ಮಾಡಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಮತ್ತು ಮಂದಾಕಿನಿ, ನೋಡು ಭೂಮಿ, ಇಷ್ಟಕ್ಕೆಲ್ಲ ಇವನೇ ಕಾರಣ, ಇವನಿಗೆ ಎಲ್ಲಿ ಯಾವಾಗ ಎಷ್ಟು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ, ಅದಕ್ಕೆ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾರೆ. ಆಗ ಭೂಮಿಗೆ ಬೇಜಾರಾಗುತ್ತೆ. ಜೀವ, ಯಾಕೆ ಹೀಗೆಲ್ಲ ಮಾಡಿದೆ, ಈ ರೀತಿ ಎಲ್ಲ ಮಾತಾಡೋದಕ್ಕೆ ನಿನಗೆ ರೈಟ್ಸ್ ಯಾರು ಕೊಟ್ಟಿದ್ದು, ಅಷ್ಟಕ್ಕೂ ಅವಳು ನೀನು ಹೆಂಡ್ತಿ ಅಂದರೆ ಏನು ಅಂದ್ಕೊಂಡಿದ್ಯಾ, ನೀನು 3 ಹೊತ್ತು ಊಟ ಹಾಕ್ತೀಯಾ, ಅದನ್ನು ತಿನ್ಕೊಂಡು ಯಾವಾಗಲೂ ಮನೇಲಿ ಬಿದ್ದಿರಬೇಕು ಅಂತ ಅಂದ್ಕೊಂಡಿದ್ಯಾ, ನೀನು ದುಡಿತಾ ಇದೆಯಾ, ನೀನು ಗ್ರೇಟ್ ಅಂತ ಅನ್ಕೋಬೇಡ, ಯಾಕೆ ಅಂದರೆ ಮಹಿ ಕೂಡ ದುಡಿತಾ ಇದ್ದಾಳೆ, ಇದಕ್ಕಿಂತ 100 ಪಟ್ಟು ಶ್ರೀಮಂತಿಕೆನ ಅವಳು ನೋಡಿದಾಳೆ, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಿರೋಳು ಅವಳ ಹತ್ರನೇ ನೀನು ನಿನ್ನ ಶ್ರೀಮಂತಿಕೆಯ ಸೊಕ್ಕನ್ನ ತೋರಿಸ್ತೀಯ, ಅವಳು ನೀನು ಹೆಂಡ್ತಿ ಅಂದರೆ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಕೇಳ್ತಾರೆ. ಜೀವ ಏನು ಮಾತಾಡದೆ ತಲೆ ತೆಗೆಸ್ಕೊಂಡು ಕೂತಿರ್ತಾರೆ. ಇಲ್ಲಿಗೆ ಅಮೃತಧಾರೆ ಧಾರಾವಾಹಿಯ ಬುಧವಾರ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.